ಎಲ್ಲರೂ ಹೇಗಿದ್ದೀರಿ? ವೇದಿಕೆಯಲ್ಲಿರೋ ಎಲ್ಲರಿಗೂ ನಮಸ್ತೆ ಹೇಳ್ತಾ, ನನ್ನ ಸಹೋದರರು ಧನಂಜಯ್ ಅವ್ರು ಬ್ಯುಸಿ ಇದ್ದಾರೆ, ತಿಂತಾ ಇದ್ದಾರೆ. ನಮ್ಮ ಯುವ ಅರುಣ್ ಎಲ್ಲರಿಗೂ ಐ ಆಮ್ ಹ್ಯಾಪಿ ಟು ಮೀಟ್ ದಮ್ ಹಿಯರ್. ತುಂಬಾ ಹೊಟ್ಟೆ ಇಷ್ಟ ಇರಬೇಕಲ್ಲ ಎಲ್ಲರಿಗೂ. ಸಂದೇಶ್ ಅವರಿಗೆ ಬಹಳ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅವರಿಗೆ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಭಾಗವಹಿಸಿ ಅವರಿಗೆ ಒಂದು ಹ್ಯಾಪಿ ಬರ್ತ್ಡೇ ಹೇಳೋಣ ಅಂತ ಇಲ್ಲಿವರೆಗೆ ಬಂದ್ವಿ. ಅದನ್ನು ಹೇಳಿದ್ದಾಯ್ತು, ಖುಷಿಯಾಗಿ ನಿಮ್ಮೆಲ್ಲರನ್ನು ಭೇಟಿಯಾಗಿದ್ದಾಯ್ತು. ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ. ಸೆಪ್ಟೆಂಬರ್ 28ರಿಂದ ನಿಮಗೆ ಟಿವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು. ಸಂದೇಶ್ ಅಣ್ಣಗೆ ಹ್ಯಾಪಿ ಬರ್ತ್ಡೇ ಹೇಳ್ತಾ ಇನ್ನು ಎಲ್ಲರೂ ಮಾತಾಡೋದಿದೆ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಟೇಕ್ ಕೇರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೂ ನಮಸ್ಕಾರ. ಸಂದೇಶ್ ಅಣ್ಣಂಗೆ ಜನ್ಮದಿನದ ಶುಭಾಶಯಗಳು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಗೆ 100ಕ್ಕೂ ಹೆಚ್ಚು ವರ್ಷ ತುಂಬ ಚೆನ್ನಾಗಿ ಅವರು ಇರಲಿ, ತುಂಬ ಚೆನ್ನಾಗಿ ಸರ್ವಿಸ್ ಮಾಡಲಿ, ಇನ್ನು ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಲಿ, ಅವರು ಒಳ್ಳೆ ಸಂಪಾದನೆ ಮಾಡಲಿ, ನಮ್ಗಳನ್ನೂ ಹಾಕೊಂಡು ಸಿನಿಮಾ ಮಾಡಿ ನಮಗೂ ಒಳ್ಳೆ ಸಂಪಾದನೆ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿರಲಿ, ಒಳ್ಳೆ ಸರ್ವಿಸ್ ಮಾಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಮೈಸೂರು ಅಂದ್ರೆ ಬರೋಕ್ಕೊಂದು ಸಕ್ಕತ್ ಇಷ್ಟ ಆಗುತ್ತೆ. ಪ್ರತಿ ಸತಿ ಬಂದಾಗ ತುಂಬಾ ಖುಷಿ ಆಗುತ್ತೆ. ಸಂದೇಶ್ ಅಂಕಿಲ್ ಅಂದ್ರೆ ನಮ್ಮ ಮನೆಯವ್ರ ತರ. ಇಲ್ಲಿ ಬಂದಾಗೆಲ್ಲ ಒಂದು ಉಳ್ಕೊಳ್ಳೋಕೆ ಒಂದು ಜಾಗ ಕೊಡ್ತಾರೆ, ಪ್ರೀತಿ ತೋರಿಸ್ತಾರೆ. ದೇವರ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರಲಿ, ಅವ್ರ ಆಶೀರ್ವಾದ ಎಲ್ಲರೂ ನಮ್ಮ ಮೇಲೆ, ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ತುಂಬಾ ಬಂದ ಖುಷಿ ಆಗಿತ್ತು ಸರ್. ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.